ಫುಡ್ ಡೆಲಿವರಿ ಬಾಯ್ಸ್ ಹೊಟ್ಟೆ ಮೇಲೆ ಹೊಡೆದ ಪೊಲೀಸರ ಹೊಸ ರೂಲ್ಸ್. ರಾಜಧಾನಿ ಬೆಂಗಳೂರಿನಲ್ಲಿ ಹೊಟ್ಟೆಪಾಡಿಗಾಗಿ ಬೈಕ್ಗಳ ಮೂಲಕ ಆಹಾರವನ್ನ ಮನೆ ಮನೆಗೆ ವಿತರಣೆ ಮಾಡುವ ಬಡ ಡೆಲಿವರಿ ಬಾಯ್ಗಳಿಗೆ ಬೆಂಗಳೂರು ನಗರ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಸ್ವಿಗ್ಗಿ, ಝೊಮ್ಯಾಟೊ ಸೇರಿದಂತೆ ಫುಡ್ ಡೆಲಿವರಿ ಬಾಯ್ಗಳ ಬೈಕ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೈಕ್ ಇಲ್ಲದೆ ಇತ್ತ ಡೆಲಿವರಿ ಕೂಡ ಮಾಡಲಾಗದೆ ಅನೇಕ ಯುವಕರು ನಡು ರಸ್ತೆಯಲ್ಲೇ ನಿಲ್ಲುವಂತಾಗಿದೆ. ಇನ್ನು ನಿಯಮಗಳ ಪ್ರಕಾರ ವೈಟ್ ಬೋರ್ಡ್ ವಾಹನವನ್ನ ಬಳಕೆ ಮಾಡುವಂತಿಲ್ಲ. ಬೆಂಗಳೂರಿನಲ್ಲಿ ವೈಟ್ ನಂಬರ್ ಪ್ಲೇಟ್ ಇರುವಂತಹ ದ್ವಿಚಕ್ರ ವಾಹನಗಳಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಕಂಪನಿಗಳ ಅಡಿಯಲ್ಲಿ ಮನೆ ಮನೆಗೆ ಆಹಾರ ವಿತರಿಸುವಂತಹ ಡೆಲಿವರಿ ಬಾಯ್ಗಳ ವಿರುದ್ಧ ಕ್ರಮವನ್ನು ಜರುಗಿಸಲಾಗಿದೆ. ಅಧಿಕೃತ ಆದೇಶದ ಮೇರೆಗೆ ನಿಯಮವನ್ನು ಉಲ್ಲಂಘಿಸುವಂತಹ ಡೆಲಿವರಿ ಬಾಯ್ಗಳ ಬೈಕ್ ಜಪ್ತಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಪೊಲೀಸ್ ಮೂಲಗಳು ತಿಳಿಸಿದೆ. ಬೆಂಗಳೂರು ನಗರ ಸಂಚಾರ ಪೊಲೀಸರು ಯಾರೆಲ್ಲ ವೈಟ್ ಬೋರ್ಡ್ ಹೊಂದಿರುವಂತಹ ವಾಹನಗಳಲ್ಲಿ ಆಹಾರವನ್ನ ವಿತರಿಸ್ತಾ ಇದ್ದಾರೋ ಅಂತಹ ಡೆಲಿವರಿ ಬಾಯ್ಗಳ ದ್ವಿಚಕ್ರ ವಾಹನ ವಶಕ್ಕೆ ಪಡೆದಿದ್ದಾರೆ. ಹಿಂಬದಿ ಸೀಟಿನ ಮೇಲೆ ಕೆಂಪು ಝೊಮ್ಯಾಟೊ ಬ್ಯಾಗ್ ಇರುವಂತಹ ನೂರಾರು ಬೈಕ್ಗಳು ಇದೀಗ ಪೊಲೀಸರ ಸುಪರ್ದಿಯಲ್ಲಿದೆ. ಇತ್ತ ಫುಡ್ ಡೆಲಿವರಿ ವಿತರಣೆ ನೆಚ್ಚಿಕೊಂಡಿದ್ದಂತಹ ಅದೆಷ್ಟೋ ಮಂದಿಗೆ ದಿಕ್ಕೆ ತೋಚದಂತಾಗಿದೆ. ಇನ್ನು ಕೆಲವರು ಇವರ ಉದ್ಯೋಗದ ಜೊತೆಗೆ ಸಿಕ್ಕ ಖಾಲಿ ಸಮಯದಲ್ಲಿ ಡೆಲಿವರಿ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಅವರಿಗೂ ಕೂಡ ಈಗ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಹಾಗಿದ್ರೆ ಡೆಲಿವರಿ ಬಾಯ್ಗಳ ಬೈಕ್ ವಶಕ್ಕೆ ಯಾಕೆ ಅಂತ ನೋಡುವಂತಿದ್ದಾದ್ರೆ, ಬಿಳಿ ನಂಬರ್ ಪ್ಲೇಟ್ ಹೊಂದಿರುವಂತಹ ಯಾವ ವಾಹನಗಳು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಕೆಯನ್ನ ಮಾಡಬಾರದು. ಇವು ಖಾಸಗಿ ಬಳಕೆಗೆ ಮಾತ್ರ ಬಳಸಬೇಕಾಗಿದೆ. ಕೇವಲ ಹಳದಿ ನಂಬರ್ ಪ್ಲೇಟ್ ಹೊಂದಿರುವಂತಹ ವಾಹನವನ್ನ ಇತರ ಉದ್ದೇಶಗಳಿಗೆ, ಬಾಡಿಗೆ, ವಾಣಿಜ್ಯ ಸಂಚಾರಕ್ಕೆ ಬಳಕೆಯನ್ನ ಮಾಡಬಹುದು. ಡೆಲಿವರಿ ಬಾಯ್ಗಳ ಬಳಿ ಇರುವಂತಹ ವೈಟ್ ನಂಬರ್ ಪ್ಲೇಟ್ನ ವಾಹನಗಳಿಂದಲೇ ದುಡಿಮೆಯನ್ನ ಮಾಡ್ತಾ ಇರುವಂಥದ್ದು ನಿಯಮ ಉಲ್ಲಂಘನೆ ಅನ್ನುವಂತಹ ಕಾರಣಕ್ಕೆ ಸಂಚಾರಿ ಪೊಲೀಸರು ದ್ವಿಚಕ್ರ ವಾಹನಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬಹುತೇಕ ಬೈಕ್ಗಳು ವೈಟ್ ಬೋರ್ಡ್ನಲ್ಲಿರುವಂತಹ ಕಾರಣ ಡೆಲಿವರಿ ಬಾಯ್ಗಳು ರಸ್ತೆಗೆ ಇಳಿಯೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ವಾರಾಂತ್ಯದಲ್ಲಿ ಹೆಚ್ಚಿನ ಹಣವನ್ನ ದುಡಿಬಹುದು ಅಂತ ಹೇಳಿ ಇದ್ದಂತಹ ಅವರ ಆಸೆಗೆ ಪೊಲೀಸರು ತಣ್ಣೀರನ್ನ ಎರಚಿದ್ದಾರೆ. ಸದ್ಯ ಪೊಲೀಸರ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಮತ್ತೆ ಕೆಲವರು ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುವಂತಹ ಇವರು ಯಾರು ಕೂಡ ಧನಿಕರಲ್ಲ, ಯಾವ ಲಾಭಿಗಾಗಿ ಈ ರೀತಿ ಬೈಕ್ಗಳನ್ನ ವಶಕ್ಕೆ ಪಡಿತಾ ಇದ್ದೀರಾ ಅಂತ ಹೇಳಿ ಪೊಲೀಸರ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಬಡವರ ಮೇಲಿನ ನಿಮ್ಮ ಈ ಕ್ರಮಕ್ಕೆ ಸರ್ಕಾರದ ಒಪ್ಪಿಗೆ ಇದೆಯಾ ಅಂತಲೂ ಕೂಡ ಕೇಳಲಾಗ್ತಾ ಇದೆ. ಸದ್ಯ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ. ಅದೇನೇ ಆಗಲಿ, ಪೊಲೀಸರ ಈ ನಿಯಮದಿಂದ ಅದೆಷ್ಟೋ ಬಡ ಕುಟುಂಬಗಳು ಬೀದಿಗೆ ಬರ್ತಾ ಇದೆ. ಈ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಬಹುದು.